soon after. ಹಲೋ ಗೈಸ್, ಹೇಗಿದ್ದೀರಾ? ಮತ್ತೊಂದು ವಿಡಿಯೋದಲ್ಲಿ ವಾಪಸ್ ಬರ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ನಮ್ಮ ಕಾಲೇಜವ್ರು ಫೋನ್ ಮಾಡಿ ಒಂದು ಕಾಲೇಜಿಗೆ ಟೆಸ್ಟಿಮೋನಿಯಲ್ ವಿಡಿಯೋ ಮಾಡಿ ಅಂದರು. ಇಷ್ಟೇ ಆದರೂ ಪ್ರೊಫೆಷ್ನಲ್ಲಾಗಿ ವಿಡಿಯೋ ಮಾಡಬೇಕು ಅಂತ ಇವತ್ತು ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಸುಮಾರು ಒಂದು 10:30 ಆಗಿದೆ. ಸೊ ಬನ್ನಿ, ಬ್ಯಾಕ್ಗ್ರೌಂಡ್ ಅಥವಾ ಏನು ಬಿಹೈಂಡ್ ದ ಸೀನ್ಸ್ BTS ಹೆಂಗಿರುತ್ತೆ ಒಂದು ವಿಡಿಯೋದು, ಅಥವಾ ನಾನು ಮೊನ್ನೆ ಕೂಡ ಲಾಸ್ಟ್ ನಂದು 2024 ಜರ್ನಿ ವಿಡಿಯೋ ಮಾಡಿದ್ದೆ ಇದೇ ಸೆಟಪ್ಪಲ್ಲಿ. ಸೊ ಯಾವ ರೀತಿ ಆಗುತ್ತೆ ಬಿಹೈಂಡ್ ದ ಸೀನ್ಸ್ ಅಂತ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಇಷ್ಟು ತನಕ ವಿಡಿಯೋ ಮಾಡಿದೆ ಕ್ಯಾಮ್ರಾದಲ್ಲಿ. ಅವನ ಅಜ್ಜಿನ ಕ್ಯಾಮ್ರಾದಲ್ಲಿ ಎಕ್ಸ್ಟರ್ನಲ್ ಮೈಕ್ ಇಲ್ಲ, ನನ್ನ ಹತ್ರ ಕಳೆದೋಗ್ಬಿಟ್ಟಿದೆ. ಸೊ ಮೈಕ್ ಇದ್ದರೆ ಚೆನ್ನಾಗಿ ಬರ್ತಿತ್ತೇನೋ, ಮೈಕ್ ಇಲ್ಲದೆ ಖರಾಬಾಗಿ ಬರ್ತಿದೆ ವಾಯ್ಸ್ ಮಾತ್ರ. ಈಗ ಮತ್ತೆ ನನ್ನ ಮೊಬೈಲಲ್ಲಿ ಬೇರೆ ಇನ್ನೊಂದ್ಸರಿ ಶೂಟ್ ಮಾಡಬೇಕು. ಸೊ ಈಗ ಬ್ಯಾಕ್ಗ್ರೌಂಡ್ ಸೀನ್ ಒಂದ್ಸರಿ ತೋರಿಸಿದ್ದೀನಿ. ಸೊ ಡೈರೆಕ್ಟಾಗಿ ವೀಡಿಯೋನೇ ನೋಡಿ. ಅಂತೂ ಒಂದು ವಿಡಿಯೋ ಮುಗೀತು. ವಿಡಿಯೋ ಆದಮೇಲೆ ತಮ್ಮನೇಲಿ ಒಂದೆರಡು ಫೋಟೋಸ್ ಆಯಿತು. ಕೋಟ್ ಗೀಟ್ ಹಾಕೊಂಡು ಅಭ್ಯಾಸ ಇಲ್ಲ ಅಂದ್ರೆ ಭಾರಿ ಕಿರಿಕಿರಿ. ಸೊ ಕಾಲೇಜ್ ಬಗ್ಗೆ ಹೇಳಾಯಿತು. ಅದನ್ನೀಗ ಯಾವಾಗ ಅದನ್ನು ಅಪ್ಲೋಡ್ ಮಾಡ್ತಾರೆ ಟೆಸ್ಟಿಮೋನಿಯಲ್ಸು, ಯಾವುದಕ್ಕೆ ಹಾಕ್ತಾರೆ ಅಂತ ಗೊತ್ತಿಲ್ಲ, ಕಾದು ನೋಡುವ. ಸೊ ಈಗ ನೆಕ್ಸ್ಟ್ ಪ್ರೋಸೆಸ್ಸು ಎಡಿಟಿಂಗು. ಸೊ ಇವಾಗಲೇ ಟೈಮು 11:15 ಆಗಿದೆ. ನಾಳೆ ಬೇರೆ ಎದ್ದು ಕೆಲ್ಸಕ್ಕೆ ಹೋಗಬೇಕು. ವಿಡಿಯೋ ಎಡಿಟಿಂಗ್ ಮಾಡಿ ನಾಳೆನೇ ಇವರಿಗೆ ವಿಡಿಯೋ ಕೊಡಬೇಕಂತ ಕಾಲೇಜಿಗೆ. ಸೊ ಇವತ್ತು ರಾತ್ರಿ ನಿದ್ದೆ ಕೇಳೋದು, ವಿಡಿಯೋ ಎಡಿಟಿಂಗ್ ಮಾಡೋದು. ಸೊ ಕಮ್ ಆನ್, ಲೆಟ್ಸ್ ಎಡಿಟ್ ದ ವಿಡಿಯೋ. Okay, let's go. ಸೊ ಇವಾಗ ಮೊಬೈಲಿಂದ ಟ್ಯಾಬಿಗೆ ಶಿಫ್ಟ್ ಮಾಡಿಕೊಂಡೆ ವಿಡಿಯೋನ. ಇದು ಪೆನ್ನು ನನ್ನ ಟಿಪ್ಪು ಚೇಂಜ್ ಮಾಡೋದು ತುಂಬ ದಿನಗಳಾಗಿದೆ. ಸ್ವಲ್ಪ ರಫ್ ಆಗಿದೆ ಟಿಪ್ಪು, ಚೇಂಜ್ ಮಾಡಿ. ಲೈಟ್ಸ್ ಬೇರೆ ಜಾಸ್ತಿ ಆಗಿದೆ, ಲೈಟ್ ಆಫ್ ಮಾಡಿ. ಸೊ ಇದು ಸಿಂಪಲ್, ಇದು ನೀನು ಕಿತ್ತದು ಇದ್ರ ಹಿಂಗಡೆನೆ ಕೊಟ್ಟಿರ್ತಾನೆ ಇನ್ನೊಂದು ಟಿಪ್ಪು, ಅದನ್ನು ಹಾಕೋದು. ಟಿಪ್ ಚೆನ್ನಾಗಿದೆ ಅದು. ಸೊ ಹಾಕಾದ್ಮೇಲೆ ಹಳೆ ಟಿಪ್ಪನ್ನು ಒಳಗೆ ಹಾಕಿ ಕ್ಯಾಪ್ ತಗೊಂಡು ತಿರುಗಿಸ್ಬಿಟ್ರೆ ಹಾಗಿತ್ತು. ನನಗೆ ವಿಡಿಯೋ ಎಡಿಟಿಂಗ್ ಮಾಡುವಾಗ ಡಿಸ್ಪ್ಲೇ ಕ್ಲೀನಾಗಿರಬೇಕು, ಚೂರು ಡಿಸ್ಟರ್ಬೆನ್ಸ್ ಇರಬಾರ್ದು. ಡಸ್ಟ್ ಏನಾಗುತ್ತೆ ಇರಿಟೇಷನ್ನು. ವಿಡಿಯೋ ಎಡಿಟಿಂಗ್ ಮಾಡುವಾಗ ಅದು ನಾನು ಏನಾನ ಆಡಿಯೋ ಬೇಸ್ಡ್ ವಿಡಿಯೋ ಮಾಡ್ತೀನಿ ಅಂದರೆ ಇಯರ್ ಬಡ್ಸ್ ಇಲ್ಲ ನಂಗೆ ವರ್ಕ್ ಆಗಲ್ಲ. ಅದೆಷ್ಟು ಟೇಕ್ಸ್ ತೊಗೊಂಡಿದ್ದೀನಿ ಅಂದರೆ ಸ್ಟಾರ್ಟಿಂಗ್ ಎಲ್ಲರಿಗೂ ನಮಸ್ಕಾರ ಅನ್ನೋಕ್ಕೆ ಎಡಿಟಿಂಗ್ ಮಾಡುವಾಗ ನೋಡಿ ನಗು ಬರುತ್ತೆ. ಇದ್ರೊಳಗೊಂದು ಮಜಾ ಅಂದರೆ ಇಡೀ ವಿಡಿಯೋ ಮಾಡಿದ್ದೀನಿ,
ನಾನು ಇನ್ನೇನು ಬಿಡು ವೀಡಿಯೋ ಹಿಂಗೆ ಸ್ಟಾಪ್ ಅಷ್ಟೇ ಇರುತ್ತೆ ಅಂತೇಳಿ ವೀಡಿಯೋ ಮಾಡಿದ್ರೆ ಇವಾಗ ಮಜಾ ಆಗಿದೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಶಿಸ್ತಾಗಿಲ್ಲಂತೂ ನೈಟ್ ಪ್ಯಾಂಟಿನ ಲಾಡಿ ಕಾಣಿಸ್ತಾ ಇದೆ. ಶಿಸ್ತಾಗಿ ಕಾಣಿಸ್ತಾ ಇದೆ ಇಲ್ಲಿ ನೈಟ್ ಪ್ಯಾಂಟಿನ ಲಾಡಿ. ಅಪ್ಪ ಇವಾಗ ಎಂಥ ಅಜೀಬ್ ಅಂದರೆ ಇವಾಗ ಇನ್ನೊಂದು ವೀಡಿಯೋನೂ ಮಾಡೋಕ್ಕಾಗಲ್ಲ. ಈಗಿರೋ ವೀಡಿಯೋನ ಕಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಪ ಇನ್ನು ಎಷ್ಟು ಕೆಲಸ ಗುರು. ಇದು ಇವಾಗ ಎಡಿಟ್ ಮಾಡೋಕ್ಕೆ ಬರಲ್ಲ, ಲಾಸ್ಟಿಗೆ ಎಕ್ಸ್ಪೋರ್ಟ್ ಮಾಡಿ ಆಮೇಲೆ ರೀಫ್ರೇಮ್ ಮಾಡಬೇಕು. A few moments later. ಆಗಕ್ಕೆ ಬಂತು. ಇವಾಗ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಕೊಟ್ಟಿದ್ದೀನಿ, ಅದು ಫೈನಲ್ ವಿಡಿಯೋ ಅಲ್ಲ, ಇನ್ನೂ ಅದರಲ್ಲಿ ಎಡಿಟ್ಸ್ ಮಾಡಿ ಫಿಲ್ಟರ್ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡಿ ಬ್ರೈಟ್ನೆಸ್ ಎಲ್ಲ ಸೌಂಡ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಒಂದು 1:30 ತನಕ ಆಗುತ್ತೆ ಅನ್ನೋ ಕೆಲಸ. ನಾಳೆ ಬೇರೆ ಬೇಗ ಎದ್ದೇಳಬೇಕು, ಇದು ವರ್ಕಿಗೆ ಹೋಗಬೇಕು. Later in the void. ಎಕ್ಸ್ಪೋರ್ಟ್ ಆಗುವಾಗ ಜ್ಞಾಪಕ ಆಯಿತು, ಇವಾಗ ಮತ್ತೆ ನಾಳೆ ಮತ್ತೆ ಕೂತ್ಕೊಂಡು ಈಗ ಶೂಟ್ ಮಾಡ್ತಿರೋ ಬ್ಲಾಗಿನ ಬೇರೆ ವೀಡಿಯೋ ಎಡಿಟ್ ಮಾಡ್ಬೇಕು ನಾನು. ಡಬ್ಬಲ್ ಕೆಲಸ. ಜನ ಬೇರೆ ವ್ಯೂಸು ಬರಲ್ಲ. ಒಂದು 50 ವ್ಯೂಸಿಗೋಸ್ಕರ 2 ದಿನ ನಿದ್ದೆ ಕೆಟ್ಕೊಂಡು ಒಂದು ದಿನ ಕಾಲೇಜಿಗೋಸ್ಕರ ಇನ್ನೊಂದು ದಿನ ಕಾಲೇಜಿಗೆ ಕಳ್ಸೋದನ್ನು ಮಾಡ್ತಿರೋ ಬಿಹೈಂಡ್ ದ ಸೀನ್ಸ್ ಒಂದೊಂದ್ಸರಿ ಎಡಿಟ್ ಮಾಡಬೇಕು. ಸೊ ಲೆಟ್ ಮೀ ಪ್ರೇ ಟು ದ ಗಾಡ್. ಇಲ್ಲೇ ಒಂದಿಷ್ಟು ದೇವ್ರುಗಳಿದ್ದಾರೆ, ಇಲ್ಲೆಲ್ಲ ಎಲ್ಲ ದೇವರಿಗೂ ಕೇಳ್ಕೊತೀನಿ, ಅಟ್ಲೀಸ್ಟ್ ಈ ವಿಡಿಯೋನ ಸ್ವಲ್ಪ ಚೆನ್ನಾಗಿ ವ್ಯೂಸ್ ಬರಲಪ್ಪ. ಅಟ್ಲೀಸ್ಟ್ ನಾನು ಕುತ್ಕೊಂಡು 2 ದಿನ ನಿದ್ದೆ ಕೆಟ್ಟು ಎಲ್ಲ ಮಾಡಿರೋ ಕೆಲಸ ವರ್ತ್ ಆಗಲಿ ಅಂತ ಬೇಡ್ಕೊತೀನಿ. ಭಗವಂತ ಕಾಪಾಡಪ್ಪ. 12 o'clock midnight. ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುವಾಗ ಇವಾಗ 12:30 ಆಗಿದೆ. ಇವಾಗ ಇನ್ನೂ ಇದ್ರದ್ದು ಕತೆ ಮುಗ್ದಿಲ್ಲ. ಮತ್ತು ಈ ವಿಡಿಯೋ 10 ನಿಮಿಷ ವಿಡಿಯೋ ಮಾಡಿದ್ದೀನಿ ಇವಾಗ. ಈಗ 10 ನಿಮಿಷದ ವಿಡಿಯೋನ ಇನ್ನೊಂದು ಗತಿ ಕಾಣಿಸಿ ಇದಕ್ಕೆ ಇನ್ನೂ ಆಡಿಯೋ ಎಕ್ಸ್ಟ್ರಾಕ್ಟ್ ಮಾಡಿ ಆಡಿಯೋನ ಟ್ಯೂನ್ ಮಾಡಿ, ಸೊ ಆಗಲೇ ಹೇಳಿದ್ನಲ್ಲ ನೈಟ್ ಪ್ಯಾಂಟಿಂದ ಲಾಡಿ ಕಾಣಿಸ್ತಾ ಇದೆ ಅಂತ, ಅದನ್ನು ಕ್ರಾಪ್ ಮಾಡಿ ಫೇಸ್ ಟ್ರ್ಯಾಕಿಂಗ್ ಹಾಕಿ ಸ್ವಲ್ಪ ಫೇಸ್ ನನಗೆ ಜಿಗ್ 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 ಅಂತ ಝೂಮಾಗಿ ಹೊಡಿಯೋ ಥರ ಎಲ್ಲ ರೀತಿ ಮಾಡಬೇಕು ಎಡಿಟು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ. ಸೊ ಹಿಂಗೆ ಒಂದು ಚಿಕ್ಕದಾಗಿ ಟೈಮ್ ಲ್ಯಾಪ್ಸಲ್ಲಿ ವೀಡಿಯೋ ಹಾಕಿರ್ತೀನಿ. ಮೋಸ್ಟ್ಲಿ ಎಡಿಟ್ ಮಾಡುವಾಗ ಆಗಲೇ ವೀಡಿಯೋ ಹಾಕಿರ್ತೀನಿ. ಶೂಟ್ ಆದಮೇಲೆ ಟೈಮ್ ಲ್ಯಾಪ್ಸಲ್ಲಿ ಪಟ್ಟ ಅಂತ ಒಂದು 10 ರಿಂದ 20 ಸೆಕೆಂಡ್ ಒಳಗೆ 10 ನಿಮಿಷದ ವೀಡಿಯೋ ಹಾಕಿರ್ತೀನಿ. ಸೊ ಕಂಪ್ಲೀಟ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವಾಗಾನ ಒಂದು ಕಂಟೆಂಟ್ ಸಿಗಲಿಲ್ದಾಗ ಈ ಕಂಟೆಂಟನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇದು ಕಾಲೇಜವ್ರು ಕೇಳಿರೋದನ್ನು ಅವ್ರು ಯಾವ್ದಾನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಿಗೆ ಹಾಕಿ ಮತ್ತು ಅದು ನಾಳೆ ದಿನ ನನಗೆ ಕಾಪಿರೈಟ್ ಕೇಸ್ ಆಗಬಾರ್ದು ಅಂತ ನಾನು ಅಪ್ಲೋಡ್ ಮಾಡಲ್ಲ. ಸೊ ಹಂಗೆ ಅಂತ ಒಂದು 10 ರಿಂದ 20 ಸೆಕೆಂಡಿಗೆ ಒಂದು ಟೈಮ್ ಲ್ಯಾಪ್ಸ್ ಮಾಡಿ ಮೋಸ್ಟ್ಲಿ ಹಾಕಿರ್ತೀನಿ ಇಷ್ಟೊತ್ತಿಗೆ. ಸೊ ಈ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ. ಸೊ ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಸೊ ನೆಕ್ಸ್ಟ್ ಬ್ಲಾಗ್ ಏನು ಜಾಸ್ತಿ ದೂರ ಇಲ್ಲ, ಒಂದು ಸರ್ಪ್ರೈಸ್ ಇದೆ, ಇಲ್ಲೇ ಹೇಳೋದು ಬೇಡ. ಸೊ ವೆಯ್ಟ್ ಮಾಡಿ. ಸೊ ಅದು ವ್ಲಾಗ್ ಮಾಡಬೇಕು ಅಂತ ತುಂಬಾ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು 2 ಡೇಸ್ ಅಂದರೆ ಇದು ಅಪ್ಲೋಡ್ ಮಾಡೋ ಟೈಮಿಗೆ ನೆಕ್ಸ್ಟ್ ವ್ಲಾಗ್ ಶೂಟ್ ಆಗ್ತಾ ಇರುತ್ತೆ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಎಲ್ಲರೂ ಹೇಳ್ತಾರೆ, ನೀವು ಯಾರೂ ಮಾಡಲ್ಲ. ಬಟ್ ಆದರೂ ಇಷ್ಟ ಆದರೆ ಲೈಕ್ ಅನ್ನೋ ಹೋತ್ರಪ್ಪ, ವ್ಯೂಸ್ ಕೊಡ್ತಾ ಇದ್ದೀರಾ, ಅದೇ ನನಗೆ ಖುಷಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.